ಯಾರೋ ಒಬ್ರು ತುಂಬಾ ಇಂಟ್ರೆಸ್ಟಿಂಗ್ ಪ್ರಶ್ನೆ ಕೇಳಿದ್ರು. ಅವ್ರು ಕೇಳಿದ್ದೇನು ಅಂದ್ರೆ, ಇವ್ರಿರೋದು 170 ಫೀಟ್ ಇರೋ ಜಾಗದ ಮನೇಲಿ ಒಂದ್ ವೇಳೆ ಮದ್ವೆ ಆದ್ರೆ ಸೊಸೆನ ಎಲ್ಲಿಟ್ಕೋತಾರೆ ಅಂತ. 170 ಸ್ಕ್ವೇರ್ ಫೀಟ್? ಇಲ್ಲ, ಅದಕ್ಕಿಂತ ಸ್ವಲ್ಪ ದೊಡ್ಡದೇ ಇದೆ ಸರ್. ಅದರಿಂದ ಸ್ವಲ್ಪ ದೊಡ್ಡದಾಗಿದೆ. ಆದರೆ ಅಷ್ಟೊಂದೇನು ದೊಡ್ಡದಾಗಿಲ್ಲ. ಅಂದರೆ ಈ ಬಟ್ಟೆ ಶೂ ಇಡೋಷ್ಟು ಜಾಗ ಇಲ್ಲ. ಸೊ ಬಾಕಿ ಎಲ್ಲ ನೋಡಿ, ಇಷ್ಟೇ ದೊಡ್ಡದಾಗಿರುವಾಗ ಈ ಮನೆಯಲ್ಲಿ ಇನ್ಯಾರನ್ನ ನಾನು ಫಿಟ್ ಮಾಡೋಕ್ಕಾಗತ್ತೆ ಹೇಳಿ ನೀವು? ಬಟ್ ಅದೇನು ಲೆಫ್ಟ್ ಟರ್ನ್ ಇದೆ, ರೈಟ್ ಟರ್ನ್ ಇದೆ. ನಾನು ಎಲ್ಲಿರ್ತೀನೋ ಅದನ್ನು ನಾನು ಚಿಕ್ಕನಿಂದಲೇ ತಗೊಂಡಿರೋದು. ಮತ್ತು ನನ್ನ ಅಪ್ಪ ಅವರು, ನಮ್ಮ ಅಮ್ಮ ಅವರು, ಅಮ್ಮ ಮೇಲಿರ್ತಾರೆ. ಸೊ ನನಗೆ ಯಾವತ್ತೂ ಅಂತ ಆಸೆನೇ ಇರಲಿಲ್ಲ ಏನಂದರೆ ಒಂದು ಪೆಲೇಶಿಯಲ್ ಬಂಗ್ಲೆಯಲ್ಲಿ ಇರಬೇಕು ಅಂತ. ಸೊ ಅದು ನನಗೆ ತುಂಬ ಇಷ್ಟ ಆಗುತ್ತೆ ಈ ಚಿಕ್ಕ ಮನೆ. ನೀವು ಆ ಮನೆನಂತೂ ನೋಡಿದ್ದೀರಾ? ಹಾ, ಮನೆ ನೋಡಿದ್ದೀನಿ. ನನ್ನ ಪ್ರಕಾರ ಈ ಸೆಟ್ ಎಷ್ಟುದ್ದ ಇದೆಯೋ ಅಷ್ಟು ಇಲ್ಲ ನಿಮ್ ಸರ್, ಮನೆ ಇದು ಇದೆ. ತುಂಬ ದೊಡ್ಡದಾಗಿದೆ ಸರ್. ಹೌದಾ? ತುಂಬ ದೊಡ್ಡದಾಗಿದೆ ಇದು. ಆ್ಯಕ್ಚುಲಿ ಇಷ್ಟು ದೊಡ್ಡದಾಗಿದೆ ನನ್ನ ಲಿವಿಂಗ್ ರೂಮ್. ಇದು ಕರೆಕ್ಟ್ ಇದೆ. ಜಿಮ್ಮಲ್ಲಿ ಇದು. ಸೊ ಇದನ್ನೆಲ್ಲ ನೋಡ್ತಾ ಇದ್ರೆ ನಿಮ್ಗೆ ಮದ್ವೆ ಆಗೋದಕ್ಕೆ ಇಂಟ್ರೆಸ್ಟ್ ಇಲ್ಲ ಅಂತ ಅನ್ಸುತ್ತೆ. ಸರ್, ಈಗ ಎಷ್ಟೊಂದು ಪ್ರೆಷರ್ ಇದೆ ಅಂದ್ರೆ ನನ್ನ ಮೇಲೆ. ಈಗಂತೂ ನನ್ನ ಮದರ್ ಫಾದರ್ ಕೂಡ ನನ್ನನ್ನು ಈ ಥರ ನೋಡ್ತಾರೆ. ಹಾಗಾಗಿ ಪ್ರೆಷರ್ ಕೂಡ ಸ್ವಲ್ಪ ಜಾಸ್ತಿ ಆಗ್ತಾ ಇದೆ. ಬಟ್ ಅದು ಯಾವಾಗ ಆಗಬೇಕು ಆವಾಗ ಆಗತ್ತೆ. ಈಗ ನೀವೆಲ್ಲ ಇಲ್ಲಿ ಮದುವೆ ಆಗಿಬಿಟ್ಟು ಎಷ್ಟೊಂದು ಖುಷಿಯಾಗಿದ್ದೀರಾ, ಎಷ್ಟು ಖುಷಿಯಾಗಿದ್ದೀರಾ, ಎಷ್ಟೊಂದು ಖುಷಿಯಾಗಿದ್ದೀರಾ. ಇಷ್ಟೊಂದು ಖುಷಿ ನಂಗೆ ದೇವರಣಿಗೂ ಬೇಕಾಗಿಲ್ಲ.